जैन युवक मंडळाने बेळगावातील बंबर्गे भूतरामनहट्टी येथे उभारलेल्या सिद्धायतन वसतिगृह इमारतीचे उद्घाटन धर्मस्थळाचे डॉक्टर सुरेंद्र हेगडे यांच्या हस्ते बुधवार दिनांक 10 डिसेंबर रोजी मोठ्या उत्साहात संपन्न झाले। जैन युवक मंडळाच्या विश्वस्तांच्या हस्ते व्यासपीठावरील पाहुण्यांना शाल, हार, फेटा व स्मृतिचिन्ह भेट देऊन सन्मानित करण्यात आले। विद्यार्थ्यांनी नमोकार मंत्र म्हणून कार्यक्रमाची सुरुवात केली। प्रकृती अस्वस्थामुळे अनुपस्थित राहिलेले डॉक्टर वीरेंद्र हेगडे यांच्या वतीने डॉक्टर सुरेंद्र हेगडे यांनी फीत कापून व दीप प्रज्वलन करून इमारतीचे लोकार्पण केले। जैन युवक मंडळाने बेळगाव शहराबाहेर 21 एकर परिसरात शाळा व हॉस्टेलची सुविधा विकसित केली आहे। विद्यार्थ्यांना जैन धर्माच्या संस्कारासह उच्च दर्जाच्या शिक्षणाची संधी उपलब्ध करून देण्याचे मंडळाचे कार्य कौतुकास्पद असल्याचे मत डॉक्टर हेगडे यांनी व्यक्त केले। ವಿವೇಕಾನಂದರು ಹೇಳಿದ್ದು ಗಿವ್ ಮಿ 7 ಗುಡ್ ಯಂಗ್ ಮ್ಯಾನ್ ಐ ವಿಲ್ ಬಿಲ್ಡ್ ದ ಕಂಟ್ರಿ ಫಾರ್ ಯು ಅಂತ. ಅಂದರೆ ನಮ್ಮಂಥವ್ರು ಬೇಡ ಅಂತ. ಅದು ದೇ ವಾಂಟ್ ಯಂಗ್ಸ್ಟರ್ಸ್ ಟು ಗ್ರೋ. ಸುಮ್ಮನೆ ಕೂತ್ಕೊಂಡು ಭಾಷಣ ಮಾಡೋರು ಬೇಡ ಬೇಕು ಅಂತೇಳಿ. ಹೀಗೆ ಧರ್ಮಸ್ಥಳದಲ್ಲಿ 1933 ಅಬೌಟ್ 100 ಇಯರ್ಸ್ ಅಗೋ ನಮ್ಮ ತಾತ ಮಂಜಯ್ಯ ಹೆಗಡೆ ಅವರು, ಅವ್ರಿಗೆ ಹೆಸರೇ ಮಾತನಾಡೋ ಮಂಜುನಾಥ ಅಂತ, ಅವರು ಫಸ್ಟು ಸಿದ್ಧವನ್ನ ಗುರುಕುಲ ಸ್ಟಾರ್ಟ್ ಮಾಡಿದರು ಉಜಿರೆಯಲ್ಲಿ. ಅಲ್ಲಿ ಅವರು ಫಸ್ಟ್ ಹೇಳಿದ್ದು, ನೀವು ಬೆಳಿಗ್ಗೆ ಎದ್ದು ಹೇಳಬೇಕು, ಯಾವುದರಲ್ಲಿ ಬಾವಿ ಸ್ನಾನ ಮಾಡಬೇಕು, ಬಾವಿ ಸ್ನಾನ ಮಾಡಿ ಅಲ್ಲಿಂದ ನೀವು ಗಂಜಿ ಊಟ ಮಾಡಿ ಶಾಲೆಗೆ ಹೋಗಬೇಕು. ಅಲ್ಲಿ ಹೋಗೋ ಮುಂಚೆ ಜೈನ್ ಧರ್ಮದ ಪಾಠ ಆಗಬೇಕು, ಸಾಯಂಕಾಲ ಎಲ್ಲ ಧರ್ಮದ ಪಾಠ. ಹಾಗಾಗಿ ಅಲ್ಲಿ ಆದಂಥ ಜಡ್ಜರುಗಳು, ಲಾಯರ್ಸು ಎಲ್ಲ ತುಂಬ ಜನ ನಮ್ಮ ಜೈನ ಸಂಸ್ಕೃತಿಯನ್ನು ಉಳಿಸಿದ್ದಾರೆ. ಹಾಗಾಗಿ ಇದು ಬಹುಶಃ ಸಿದ್ಧವನ ಸ್ಟೈಲಲ್ಲೇ ಹೋಗುತ್ತೆ. ಯಾಕೆ ಇದು ನೋಡಿದರೆ ಇದು ಸಿದ್ಧಾಯತನ್ ಒಂಥರ ಏನು ನಮಗೂ ನಿಮಗೂ ಸಂಬಂಧ ಇದ್ದಾಗಿದೆ. ನಮ್ಮದು ಸಿದ್ಧವನ ಫಾರೆಸ್ಟ್ ನಮ್ಮದು. ಹೀಗಾಗಿ ಈ ಎರಡು ವಿಷಯಗಳು ನನ್ನ ಗಮನಕ್ಕೆ ಬಂತು. ಇನ್ನೂ ಭಾಳಷ್ಟು ಕೆಲಸಗಳಿಲ್ಲ ಆಗಲಿ. ನಮಗೆ ಏನು ಕೊಡೋದಿದೆ ನಿಮಗೆ ನಾವು ಕೊಡ್ತೀವಿ, ನಾವು ಸಪೋರ್ಟ್ ಮಾಡ್ತೇವೆ. ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಒಳ್ಳೆಯದಾಗಲಿ ಅಂತ ಹಾರೈಸಿ, ನಮ್ಮ ಪರಮ ಪೂಜ್ಯರ ಎಲ್ಲ ಬೆಳಗಾವಿ ಡಿಸ್ಟ್ರಿಕ್ಟಿಂದ ಹೈಯೆಸ್ಟು ಮುನಿಗಳಾಗಿದ್ದು ಸ್ವಾಮಿಗಳಾಗಿದ್ದೆಲ್ಲ ಇಲ್ಲಿಂದ, ಹೈಯೆಸ್ಟ್ ತೀರ್ಥಂಕರಾಗಿದ್ದು ನಾರ್ತ್ ಇಂಡಿಯಾದಿಂದ. ಶಾಲೆಗಳನ್ನು ಮಾಡಿದ್ದೀರಿ, ಕಾಲೇಜುಗಳನ್ನು ಮಾಡಿದ್ದೀರಿ. ಜೈನರಾಗಿ ಇಷ್ಟು ದೊಡ್ಡ ಸೇವೆಯನ್ನು ಮಾಡಿದ್ದನ್ನು ನಾವು ಸ್ಮರಿಸಬೇಕು. मुंबई येथील LD शहा परिवाराच्या भरीव देणगीमुळे हॉस्टेलचा तळमजला पूर्ण करण्यात आला असून आई श्रीमती गंगा व पत्नी भानू यांच्या नावे भानुगंगा असे नामकरण करण्यात आले आहे। कार्यक्रमादरम्यान विनोद दोंडनावर व गोपाल जिनगौडा यांचा डॉक्टरेट झाल्याबद्दल प्रमुख पाहुणे सुरेंद्र हेगडे व इतर मान्यवरांच्या हस्ते सत्कार करण्यात आला। प्रसंगी जैन युवक मंडळाच्या कार्याचा गौरव करून गोपाल जिनगौडा यांनी जैन युवक मंडळाने महिलांसाठीही हॉस्टेल सुरू करावे, त्याला आम्ही योग्य ते सहकार्य करू असे आश्वासन दिले।
ಇಂಥ ಭವ್ಯ ಶಿಕ್ಷಣ ಸಂಸ್ಥೆ ಕಟ್ಟಿ ಜನರಿಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಅವರಿಗೆ ಬರೋ ಇದರಲ್ಲಿ ಮತ್ತೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತೇನೆ. ಇದು ಭಾಳ ಚೆನ್ನಾಗಿದೆ ಸಂಸ್ಥೆ. ಇಲ್ಲಿ ಹುಡುಗರು ಬರೋದು ನನಗೆ ಭಾಳ ಆನಂದ ಆಗಿದೆ. ಇದೇ ಪ್ರಕಾರ ಇನ್ನೊಂದು ಸಾಧ್ಯ ಆದರೆ ಲೇಡೀಸ್ಗೆ ಒಂದು ಹಾಸ್ಟೆಲ್ ಕಟ್ಟೋದು ಸಾಧ್ಯ ಇದ್ದರೆ ಅದನ್ನೂ ಒಂದು ಮಾಡಲಿ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಈ ಲೇಡೀಸ್ಗಳಿಗೆ ಸುವಿಧಾ ಆಗೋದಕ್ಕೆ ಭಾಳ ಕಷ್ಟ ಆಗಿದೆ. ಅದಕ್ಕೆ ಇದನ್ನೊಂದು ಮಾಡಲಿ ಅಂತ ನನ್ನ ವಿನಂತಿ ರೂಪ ಮಾಡಿಕೊಂಡು ನನ್ನ भाषण मुगिಸ್ತೇನೆ. थँक यू. आपल्या भाषणात डॉक्टर विनोद दोडणवर यांनी सोशल मीडियाच्या वाढत्या आकर्षणामुळे तरुण पिढी धर्मापासून दूर जात असल्याचे सांगितले. अशा परिस्थितीत जैन युवक मंडळ धार्मिक शिक्षण देऊन मूल्यसंस्कार जोपासत असल्याचे हे कार्य अत्यंत महत्त्वाचे असल्याचे त्यांनी नमूद केले. ಯಾಕಂದರೆ ಒಂದು ಧರ್ಮ ರಕ್ಷಣೆ ಮಾಡೋದು ಕಾರ್ಯ ಅವರು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಇವತ್ತಿನ ಪೀಳಿ ಯಂಗ್ ಜನ್ರೇಷನ್ ಝಿ ಅಂತ ಏನು ಅಂತಾರೆ, ಅವರು ನನ್ನ ಲೆಕ್ಕಲೆ ಧರ್ಮದಾರಿ ಬಿಟ್ಟು ಕೆಸ ಇನ್ಫ್ಲೂಯೆನ್ಸ್ ಆಫ್ ಸೋಷಿಯಲ್ ಮೀಡಿಯಾ ಆಗಲಿ ಮತ್ತು ಬೇರೆ ಇನ್ಫ್ಲೂಯೆನ್ಸ್ ಆಗಿ ಧರ್ಮದಾರಿ ಬಿಟ್ಟು ಹೊಂಟಿದ್ದಕ್ಕೆ ಇಂಥದ್ದು ಒಂದು ಪ್ರಯೋಗ, ಒಂದು ಹಾಸ್ಟೆಲ ಎಲ್ಲಿ ಧರ್ಮ ಶಿಕ್ಷಾ ಅಲಾಂಗ್ ವಿತ್ ರೂಟೀನ್ ನಾರ್ಮಲ್ ಎಜುಕೇಷನ್ ಎಲ್ಲಿ ಆಗೋದು ನನ್ನ ಲೆಕ್ಕಲೆ ಬಹುಶಃ ನಮ್ಮ ದೇಶದಲ್ಲಿ ಭಾಳ ಕೆಲವು ಸ್ಥಾನದಲ್ಲಿ ಅಷ್ಟೇ उपलब्ध इदावे. कुछ ही स्थानों में ऐसा धर्म शिक्षण और नॉर्मल एजुकेशन रहने का जो प्रबंध है देश में कुछ ही जगहों में है, ऐसा मैं कह रहा हूँ. इसलिए मैं आप सबको बधाई देना चाहता हूँ. खास या कार्यक्रमासाठी बेल्जियमहून आलेले देणगीदार राजीव राख्या यांनी हे मनोगत व्यक्त केले. यहाँ पे पहले देखा, मैंने कहा अच्छा बहुत अच्छा स्कूल है, महावीर जैन स्कूल है. मैंने कहा अच्छा एक काम करो, कितने बच्चे नवकार बोलते हैं? उन्होंने कहा सॉरी कोई नवकार नहीं जानता है. मैंने कहा तो नाम क्यों ये रख रखा है? खाली नाम के लिए रखा है. तो सुधर्म जी, सुहास जी, रमेश जी और उनके जितनी भी टीम है बहुत डिवोटेड है. दे टुक इट टू देयर हार्ट. उन्होंने कहा अभी हम आपको बताते हैं क्या चेंज होता है, आप क्या करोगे? मैंने कहा मैं तो छोटा मोटा कुछ कंट्रीब्यूट करूँगा, आपका चैलेंज है, आप फाइनेंस उठा के लाइए. उन्होंने कहा ठीक है हम चैलेंज ले लेते हैं, मगर कुछ होगा तो आप फिर. मैंने कहा नहीं डिपेंडेंट मत रहना. उन्होंने चैलेंज ले लिया और 3 साल में इतना बड़ा चमत्कार दिखाया. मैंने कहीं पे ये नहीं देखा कि फ्रेंड्स मिलके ये सब काम कर लें. यूजुअली एक डोनर होता है, कोई स्पॉन्सर होता है, ये तो फ्रेंड्स ने मिलके इतना बड़ा काम किया कि चमत्कार. आई डोंट हैव वर्ड्स टू थैंक देम. राज्य काँग्रेसचे जनरल सेक्रेटरी सुनील हणमण्णवर यांनी आपल्या कुटुंबियांच्या वतीने 2 खोल्या बांधून देण्याची आणि शासनाकडून 50 लाख ते 1 कोटी रुपये अनुदान मिळवून देण्याची घोषणा केली. ಈ ಇವತ್ತಿನ ಇವು ಓಪನಿಂಗ್ ನಾನು ಕರೆದಿದ್ರಲ್ಲ, ಆ ಬಿಲ್ಡಿಂಗ್ ನೋಡೋದ್ನಾಗ ನನಗೆ ಭಾಳ ಖುಷಿ ಅನಿಸದೆ. ಅದಕ್ಕೆ ನಮ್ಮ ಫ್ಯಾಮಿಲಿಯಿಂದ 2 ರೂಮದು ಮಾತ್ರ ನಾನು ಅಮೌಂಟ್ ನಿಮಗೆ ಡೊನೇಷನ್ ಆಗಿ ಕೊಡ್ತೀನಿ. ಪ್ಲಸ್ ನಮ್ಮ ಈ ಸರ್ಕಾರದಿಂದ ಅದಕ್ಕೇನು ಅನುದಾನ ಸಿಗಬೇಕಲ್ಲ, ಸುಮಾರು 50ರಿಂದ 1 ಕೋಟಿ ರೂಪಾಯಿ ಅನುದಾನ ಕೊಡಿಸುವಂಥ ನಾ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. नमस्कार. माजी आमदार संजय पाटील यांनी जैन युवक मंडळाच्या प्रयत्नाचे कौतुक करत शिक्षणाबरोबरच संस्कार देणारी ही संस्था बेळगाव जिल्ह्यासाठी अभिमानाची बाब आहे असे सांगितले. ವಿನೋದ್ ದೊಡ್ಡನವ್ರು ಸ್ಕೂಲ್ ನಡೆಸ್ತಾರೆ, ಸಂಜಯ್ ಪಾಟೀಲ್ ನಡೆಸ್ತಾನೆ, ಮಗ್ದೂಮ್ ಅವ್ರು ನಡೆಸ್ತಾರೆ, ನಾವು ಸ್ಕೂಲ್ ನಡೆಸ್ತೀವಿ. ಆದರೆ ನಮ್ಮ ಕಡೆ ಸ್ಕೂಲಿನಲ್ಲಿ ಇರುವಂಥ ಪುಸ್ತಕದಾಗ ಏನಿದೆ ಅದಕ್ಕೆ ಕಲಿಸ್ತೀವಿ. ನೀವು ಸಂಸ್ಕಾರ ಕೊಡ್ತೀರಿ, ಅದಕ್ಕೆ निमग नमस्कार. इदेनो संस्था ಇದೆ. आमचं काय भानगड झाल्या, घरात टी व्ही आला, घरात मोटरसायकल आली, घरामध्ये डायनिंग सेट आला आणि काय काय आलं, दारात कार आली, संस्कार बोंबलत गेलं. त्या संस्कार द्यायचं काम ह्या शाळेमध्ये होतं. याचा अभिमान आम्हाला सगळ्यांना आहे. जैन युवक मंडळच्या सगळ्या ट्रस्टींना मनापासून मी त्यांचं अभिनंदन करतो की तुम्ही शिक्षणाबरोबर संस्कार देताय आणि संस्कार आजकाल सगळ्यात आवश्यक असलेली गोष्ट आहे ती ह्या शाळेत आहे. या सोहळ्यास एल.डी. शहा, शशांक शहा मुंबई, डॉक्टर एन.ए. मगदूम अंकली, महावीर पडनाड संकोनट्टी, सिद्धायतनचे प्राचार्य पंडित मिथुन शास्त्री यासह जैन युवक मंडळाचे मॅनेजिंग ट्रस्टी भूषण मिरजी, फाउंडर ट्रस्टी राम कस्तुरी, सुधर्म बुडलगी, दीपक लेंगडे, रमेश चिवटे, वृषभ दोडणवर, उदय कोल्हापुरे, सुधीर पाटील, सुहास मोहिरे, सुहास हुलबत्ते, सचिन पत्रावळी, दीपक धडोती, निमेश सुजी, श्रीधर पत्रावळी आदी मान्यवर व ट्रस्टींची उपस्थिती लाभली. तसेच या कार्यक्रमाला जैन धर्मीय बांधव मोठ्या संख्येने उपस्थित होते.
सहजानंदी शुद्ध स्वरूपी अविनाशी मैं आत्मस्वरूप। झलक देखने के लिए आप सभी तैयार हैं? सहजानंदी शुद्ध स्वरूपी अविनाशी स्वरूप ज्ञानानंदी पूर्ण निराकुल सदा प्रकाशित तेरा रूप। सहजानंदी शुद्ध स्वरूपी अविनाशी मैं आत्मस्वरूप। स्वपर प्रकाशी ज्ञान हमारा चिदानंद घन प्राण हमारा स्वयं ज्योति सुख धाम हमारा रहे अटल यह ध्यान हमारा। देह मरे पर मैं नहीं मरता अजर अमर हूँ आत्मस्वरूप। सहजानंदी शुद्ध स्वरूपी अविनाशी मैं आत्मस्वरूप। सप्त तत्व का निर्णय कर लूं स्वपर भेद विज्ञान सुकर लूं। निज स्वभाव पर दृष्टि धर लूं राग द्वेष सब ही परिहर लूं। बस भेद में तन्मय होकर सब ही भेद। सहजानंदी शुद्ध स्वरूपी अविनाशी मैं आत्मस्वरूप। ना राग करूँगा ना द्वेष करूँगा, ना राग करूँगा ना द्वेष करूँगा। भगवान की संतान हूँ भगवान बनूंगा, भगवान की संतान हूँ भगवान बनूंगा। मैं राम बनूंगा, मैं राम बनूंगा, रावण न बनूंगा। मैं राम बनूंगा, रावण न बनूंगा। भगवान की संतान हूँ भगवान बनूंगा, भगवान की संतान हूँ भगवान बनूंगा। सादर जय जिनेंद्र। बोले शासन नायक महावीर भगवान की। ಈ ಸಿದ್ಧಾರ್ಥನಿಗೆ ಬರಬೇಕಾದ್ರೆ ಅವನು ತುಂಬ ಹೆದರ್ತಾ ಇದ್ದ. ಯಾಕೆ ಅಂತಂದರೆ ಮನೆಯ ವಾತಾವರಣ, ತಂದೆ ತಾಯಿ ಅಂದರೆ ಆತ್ಮೀಯತೆ, ಮತ್ತು ಇಲ್ಲಿ ಬಂದಮೇಲೆ ಇಲ್ಲಿಯ ಹೊಸ ಪರಿಸರ, ಹೊಸ ಶಿಕ್ಷಕರು, ಹೊಸ ಫ್ರೆಂಡ್ಸು, ಹೊಸ ಜನರು, ಇವರೆಲ್ಲರ ಜೊತೆ ಹೆಂಗೆ ಹೊಂದ್ಕೊಳ್ಳೋದು ಏನೋ ಅಂತ ತುಂಬ ಬೇಸರದಿಂದಿದ್ದ. ಆದರೆ ನಾವು ಅವನಿಗೆ ಇದು ನಿನ್ನ ಸ್ವತಂತ್ರತೆಯ ಹೊಸ ದಾರಿ ಅಂತ ಅಂದ್ಬಿಟ್ಟು ತಿಳಿಸಿ ಹೇಳಿದ್ವಿ. ಅದೇ ರೀತಿ ಈ ಸಿದ್ಧಾರ್ಥನ ಕೂಡ ಅವನನ್ನು ತುಂಬಾ ಬದಲಾಯಿಸ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಬಂದಮೇಲೆ ಅವನು ಓದೋದರಲ್ಲಿ ಇನ್ನೊಬ್ಬರ ಜೊತೆ ಡಿಸ್ಕಸ್ ಮಾಡೋದು ಆಗಿರ್ಬೋದು, ಮತ್ತು ತನ್ನ ಕೆಲಸನ ತಾನೇ ಮಾಡ್ಕೊಳ್ಳೋದಾಗಿರ್ಬೋದು. ಮೊದಲು ಅವನು ಒಂದು ಕೆಲಸನ ನಮ್ಮ ಮನೆಯಾಗಿನವ್ರು 4 ಜನ ಮಾಡಬೇಕಾಗಿತ್ತು. ಆದರೆ ಈಗ ತನ್ನ ಕೆಲಸ ತಾನೇ ಮಾಡ್ಕೋತಾ ಇದ್ದಾನೆ. ಮತ್ತು ಇಲ್ಲಿನ ಸಾತ್ವಿಕ ಆಹಾರವನ್ನು ಸೇವಿಸಿ ಮತ್ತು ಇಲ್ಲಿ ಯಾವುದೇ ಕೆಟ್ಟ ವಿಚಾರಗಳನ್ನು ಬರದೇ ಇರೋ ಥರ ನೋಡಿಕೊಂಡು ಈ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದು. ಮತ್ತು ನಾನು ಇಲ್ಲಿ ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ತಂದೆ ತಾಯಂದರು ಎಷ್ಟೇ ವಿದ್ಯಾವಂತರಾಗಿರ್ಬೋದು, ಎಷ್ಟೇ ಬುದ್ಧಿವಂತರಾಗಿರ್ಬೋದು, ಆದರೂ ಕೂಡ ಅವರು ತನ್ನ ಮಕ್ಕಳನ್ನು ಸ್ಕೂಲಿಗೆ ಯಾಕೆ ಕಳಿಸ್ತಾರೆ ಹೇಳಿ ನೋಡೋಣ. ಯಾಕೆ ಅಂತಂದರೆ ಶಾಲೆಯಲ್ಲಿ ಕಲಿತ್ರೆ ಮಾತ್ರ ಅದನ್ನು ಶಿಕ್ಷಣ ಅಂತ ಕರೀತಾರೆ.
ಅದೇ ರೀತಿಯಾಗಿ ನಮ್ಮ ಧರ್ಮದ ಬೆಳವಣಿಗೆ ಆಗಬೇಕು ಮತ್ತು ನಮ್ಮ ಮಕ್ಕಳಲ್ಲಿ ಧರ್ಮದ ಅರಿವು ಅವರಿಗೆ ಮೂಡಬೇಕು ಅಂತಂದರೆ ಧಾರ್ಮಿಕ ಶಿಕ್ಷಣದ ಅಗತ್ಯ ಕೂಡ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಏನಂತಂದರೆ ಇವರ ಎಲ್ಲ ವಿದ್ಯಾರ್ಥಿಗಳ ಮುಂದಿನ ದಿನಗಳಲ್ಲಿ ಅವ್ರು ಕಾಲೇಜಿಗೆ ಹೋಗ್ಬೇಕಾರಾಗಲಿ, ಅವರ ಮುಂದಿನ ಉದ್ಯೋಗ ಮಾಡಬೇಕಾರಾಗಲಿ ಅಥವಾ ಮುಂದಿನ ಅವರ ಜೀವನದಲ್ಲಿ ಇಲ್ಲಿ ಕಲಿತಿರ್ತಕ್ಕಂಥ ಅಡಿಪಾಯವೇ ಅವ್ರಿಗೆ ಮಾರ್ಗದರ್ಶನ ನೀಡುತ್ತೆ ಅಂತ ನನಗೆ ತುಂಬ ವಿಶ್ವಾಸ ಇದೆ ಅಂತ. ಈ ಸಿದ್ಧಾರ್ಥನಿಗೆ ಬರಬೇಕಾದ್ರೆ ಅವನು ತುಂಬ ಹೆದರ್ತಾ ಇದ್ದ. ಯಾಕೆ ಅಂತಂದರೆ ಮನೆಯ ವಾತಾವರಣ, ತಂದೆ ತಾಯಿಯಂದರೆ ಆತ್ಮೀಯತೆ ಮತ್ತು ಇಲ್ಲಿ ಬಂದಮೇಲೆ ಇಲ್ಲಿಯ ಹೊಸ ಪರಿಸರ, ಹೊಸ ಶಿಕ್ಷಕರು, ಹೊಸ ಫ್ರೆಂಡ್ಸು, ಹೊಸ ಜನರು, ಇವರೆಲ್ಲರ ಜೊತೆ ಹೆಂಗೆ ಹೊಂದ್ಕೊಳ್ಳೋದು ಏನು ಅಂತ ತುಂಬ ಬೇಸರದಿಂದಿದ್ದ. ಆದರೆ ನಾವು ಅವನಿಗೆ ಇದು ನಿನ್ನ ಸ್ವತಂತ್ರತೆಯ ಹೊಸ ದಾರಿ ಅಂತ ಅಂದ್ಬಿಟ್ಟು ತಿಳಿಸಿ ಹೇಳಿದ್ವಿ. ಅದೇ ರೀತಿ ಈ ಸಿದ್ಧಾರ್ಥನ ಕೂಡ ಅವನನ್ನು ತುಂಬಾ ಬದಲಾಯಿಸ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಬಂದಮೇಲೆ ಅವನು ಓದೋದರಲ್ಲಿ ಇನ್ನೊಬ್ಬರ ಜೊತೆ ಡಿಸ್ಕಸ್ ಮಾಡೋದು ಆಗಿರ್ಬೋದು, ಮತ್ತು ತನ್ನ ಕೆಲಸನ ತಾನೇ ಮಾಡ್ಕೊಳ್ಳೋದಾಗಿರ್ಬೋದು. ಮೊದಲು ಅವನು ಒಂದು ಕೆಲಸನ ನಮ್ಮ ಮನೆಯಾಗಿನವ್ರು 4 ಜನ ಮಾಡಬೇಕಾಗಿತ್ತು. ಆದರೆ ಈಗ ತನ್ನ ಕೆಲಸ ತಾನೇ ಮಾಡ್ಕೋತಾ ಇದ್ದಾನೆ. ಮತ್ತು ಇಲ್ಲಿನ ಸಾತ್ವಿಕ ಆಹಾರವನ್ನು ಸೇವಿಸಿ ಮತ್ತು ಇಲ್ಲಿ ಯಾವುದೇ ಕೆಟ್ಟ ವಿಚಾರಗಳನ್ನು ಬರದೇ ಇರೋ ಥರ ನೋಡಿಕೊಂಡು ಈ ಸಣ್ಣ ಪುಟ್ಟ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದು. ಮತ್ತು ನಾನು ಇಲ್ಲಿ ಇನ್ನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ತಂದೆ ತಾಯಂದರು ಎಷ್ಟೇ ವಿದ್ಯಾವಂತರಾಗಿರ್ಬೋದು, ಎಷ್ಟೇ ಬುದ್ಧಿವಂತರಾಗಿರ್ಬೋದು, ಆದರೂ ಕೂಡ ಅವರು ತನ್ನ ಮಕ್ಕಳನ್ನು ಸ್ಕೂಲಿಗೆ ಯಾಕೆ ಕಳಿಸ್ತಾರೆ ಹೇಳಿ ನೋಡೋಣ? ಯಾಕೆ ಅಂತಂದರೆ ಶಾಲೆಯಲ್ಲಿ ಕಲಿತ್ರೆ ಮಾತ್ರ ಅದನ್ನು ಶಿಕ್ಷಣ ಅಂತ ಕರೀತಾರೆ. ಅದೇ ರೀತಿಯಾಗಿ ನಮ್ಮ ಧರ್ಮದ ಬೆಳವಣಿಗೆ ಆಗಬೇಕು ಮತ್ತು ನಮ್ಮ ಮಕ್ಕಳಲ್ಲಿ ಧರ್ಮದ ಅರಿವು ಅವರಿಗೆ ಮೂಡಬೇಕು ಅಂತಂದರೆ ಧಾರ್ಮಿಕ ಶಿಕ್ಷಣದ ಅಗತ್ಯ ಕೂಡ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಏನಂತಂದರೆ ಇವರ ಎಲ್ಲ ವಿದ್ಯಾರ್ಥಿಗಳ ಮುಂದಿನ ದಿನಗಳಲ್ಲಿ ಅವ್ರು ಕಾಲೇಜಿಗೆ ಹೋಗ್ಬೇಕಾರಾಗಲಿ, ಅವರ ಮುಂದಿನ ಉದ್ಯೋಗ ಮಾಡಬೇಕಾರಾಗಲಿ ಅಥವಾ ಮುಂದಿನ ಅವರ ಜೀವನದಲ್ಲಿ ಇಲ್ಲಿ ಕಲಿತಿರ್ತಕ್ಕಂಥ ಅಡಿಪಾಯವೇ ಅವ್ರಿಗೆ ಮಾರ್ಗದರ್ಶನ ನೀಡುತ್ತೆ ಅಂತ ನನಗೆ ತುಂಬ ವಿಶ್ವಾಸ ಇದೆ ಅಂತ.